ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನನ್ನ ಬೇಬಿ 5 ತಿಂಗಳು ಬೇಬಿಗೆ ಯಾವ್ಯಾವ ಆಯಿಲ್ನ ಯೂಸ್ ಮಾಡ್ತೀನಿ ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಆ ಆಯಿಲ್ ಯೂಸ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತಲೂ ಕೂಡ ನಿಮಗೆ ಹೇಳ್ತೀನಿ. ಹಾಗೆ ನನ್ನ ಮಗಳಿಗೂ ಕೂಡ ಆ ಆಯಿಲ್ ಎಲ್ಲ ಯೂಸ್ ಮಾಡೋದ್ಮೇಲೆ ಸ್ಕಿನ್ ಗ್ಲೋಯಿಂಗ್ ಇರ್ಬೋದು ಅಥವಾ ವೆಯ್ಟ್ ಗೇನ್ ಇರ್ಬೋದು ಎಲ್ಲ ಯಾವ ಥರ ಇದೆ ಅಂತಲೂ ನಾನು ತಿಳಿಸ್ಕೊಡ್ತೀನಿ. ನಾನು ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ತೀನಿ ಪೂರ್ತಿಯಾಗಿ ನೋಡಿ, ಓಕೆನಾ. ನಾನು ಯೂಸ್ ಮಾಡೋ ಆಯಿಲ್ ಅಂತ ಬಂದು ಇವಾಗ 4 ಟೈಪ್ಸ್ ಆಯಿಲ್ನ ನಾನು ಯೂಸ್ ಮಾಡ್ತೀನಿ. ಅದು ಬಿಟ್ಟು ನಾನು ಬೇರೆ ಯಾವುದು ಕೂಡ ಯೂಸ್ ಮಾಡಲ್ಲ. ಫಸ್ಟು ನಾನು ಯೂಸ್ ಮಾಡೋ ಆಯಿಲ್ ಬಂದು ಕೋಕೋನಟ್ ಆಯಿಲು, ಸೆಕೆಂಡ್ ಒನ್ ಬಂದು ನಮಗೆ ಹರಳೆಣ್ಣೆ ಅಂತ ಬರುತ್ತೆ, ಇನ್ನೊಂದು ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತೀನಿ, ಇನ್ನೊಂದು ಆಯಿಲ್ ಬಂದು ನಿಮಗೆ ಎಳ್ಳೆಣ್ಣೆ ಅಂತ ಹೇಳಿ ಯೂಸ್ ಮಾಡ್ತೀನಿ. ಈ 4 ಟೈಪ್ಸ್ ಆಫ್ ಆಯಿಲ್ನ ನಾನು ಯೂಸ್ ಮಾಡ್ತೀನಿ. ಹಾಗೆ ನಾನು ಸ್ಟಾರ್ಟಿಂಗ್ 1 ಮಂತ್ ಕೂಡ ನಾನು ಯಾವುದೇ ಥರ ಆಯಿಲ್ ಯೂಸ್ ಮಾಡಿಲ್ಲ, ಓನ್ಲಿ ಬೇಬಿ ಆಯಿಲ್ನ ಯೂಸ್ ಮಾಡಿದೆ. ನಿಮಗೆ ಯಾವುದು ಬೆಸ್ಟ್ ಆಯಿಲ್ ಅಂತ ಅನಿಸುತ್ತೆ ಬೇಬಿ ಆಯಿಲು ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನು ಆಫ್ಟರ್ 2 ಮಂತ್ಸ್ ಆದಮೇಲೆ ನಾನು ಈ ಆಯಿಲ್ಗಳನ್ನ ಸ್ಟಾರ್ಟ್ ಮಾಡಿದ್ದು. ಈ 4 ಟೈಪ್ಸ್ ಆಫ್ ಆಯಿಲ್ನ ನಾನು ಯೂಸ್ ಮಾಡ್ತೀನಿ. ಫಸ್ಟ್ ಬಂದು 1 ಡೇ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ರೆ, ಸೆಕೆಂಡ್ ಡೇ ನಾನು ಹರಳೆಣ್ಣೆ ಯೂಸ್ ಮಾಡ್ತೀನಿ, ನೆಕ್ಸ್ಟ್ ಡೇ ಬೇರೆ, ಆ ಥರ ನಾನು ಡೇ ಬೈ ಡೇ ಚೇಂಜ್ ಮಾಡ್ತಾ ಬರ್ತೀನಿ. ನನ್ನ ಬೇಬಿದು ಸ್ಕಿನ್ ಕೂಡ ಫುಲ್ ಗ್ಲೋ ಇದೆ, ಹಾಗೆ ಕೂಡ ಅವಳು ಹೆಲ್ದಿಯಾಗಿ ಕೂಡ ಇದ್ದಾಳೆ. ನಾನು ಯಾವ್ಯಾವ ಆಯಿಲ್ನ ಯೂಸ್ ಮಾಡ್ತೀನಿ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ, ನೀವು ನೋಡ್ಬೋದು. ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ ನೀವು ನಿಮ್ಮ 1 5 ತಿಂಗಳು ನಾನು ಇವಾಗ ನನ್ನ ಬೇಬಿಗೆ 5 ಮಂತ್ಸ್ ಇರೋದು, ನಾನು ಅವಳಿಗೆ ಇದನ್ನೇ ಆಯಿಲ್ನ ಯೂಸ್ ಮಾಡೋದು, ಬೇರೆ ಥರ ಯಾವುದು ಆಯಿಲ್ ಯೂಸ್ ಮಾಡಲ್ಲ. ನಿಮಗೆ ಬೆಸ್ಟ್ ಅನಿಸಿದ್ರೆ ನೀವು ಕೂಡ ಆ ಆಯಿಲ್ನ ಯೂಸ್ ಮಾಡ್ಕೊಳ್ಬೋದು. ನಾನು ಇವಾಗ ಯಾವ್ಯಾವ ಆಯಿಲ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ಅದ್ರ ಬೆನಿಫಿಟ್ಸ್ ಕೂಡ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ, ಓಕೆನಾ. ನಾನು ಫಸ್ಟ್ ಯೂಸ್ ಮಾಡೋ ಆಯಿಲ್ ಬಂದು ಕೋಕೋನಟ್ ಆಯಿಲು, ನೀವು ನೋಡ್ಬೋದು. ಇದು ಕೋಕೋನಟ್ ಆಯಿಲು ನಾನು ಈ ಬೌಲಲ್ಲಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಗಟ್ಟಿಗಿರೋದನ್ನ ನಾನು ಹಾಕ್ಕೊಂಡಿದ್ದೀನಿ. ಇದು ಕೋಕೋನಟ್ ಆಯಿಲು. ಹಾಗೆ ಇನ್ನೊಂದಿದೆ, ಇದು ಹರಳೆಣ್ಣೆ, ನೀವು ನೋಡ್ಬೋದು, ಇದು ಹರಳೆಣ್ಣೆ. ಹಾಗೆ ನೆಕ್ಸ್ಟ್ ಒನ್ ನಾನು ಯೂಸ್ ಮಾಡೋದು ಬಂದು ಇದು ಎಳ್ಳೆಣ್ಣೆ, ಇದು ನಾನು ಯೂಸ್ ಮಾಡೋದು ಎಳ್ಳೆಣ್ಣೆ. ಹಾಗೆ ನಾನು ಇನ್ನೊಂದು ಯೂಸ್ ಮಾಡೋದು ಬಂದು ಇದು ಆಲ್ಮಂಡ್ ಆಯಿಲ್, ಸ್ವಲ್ಪ ಕಾಣಿಸಲ್ಲ ಈ ಬೌಲಲ್ಲಿ, ನೀವು ನೋಡ್ಬೋದು, ಇದು ಆಲ್ಮಂಡ್ ಆಯಿಲ್. ಇದ್ರ ಬೆನಿಫಿಟ್ಸ್ ಕೂಡ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸ್ಟಾರ್ಟಿಂಗ್ ನಾನು 1 ಮಂತ್ ಯಾವುದೇ ಥರ ನಾನು ಆಯಿಲ್ನೇ ಯೂಸ್ ಮಾಡಲಿಲ್ಲ, ಬೇಬಿ ಆಯಿಲೇ ಯೂಸ್ ಮಾಡಿದೆ. ನಿಮಗೇನಾದರೂ ಯಾವುದು ಬೆಸ್ಟ್ ಅನಿಸುತ್ತೆ ಆ ಬೇಬಿ ಆಯಿಲ್ನ ಯೂಸ್ ಮಾಡಿ. ಸ್ಟಾರ್ಟಿಂಗ್ 1 ಮಂತು ಓವರ್ ನೈಟ್ ಕೂಡ ಹಚ್ಚಿ ಬಿಡ್ತಾರೆ, ಬಟ್ ಆ ಥರನೂ ಮಾಡ್ಬೋದು. ಇಲ್ಲಾಂದರೆ ಪಾಪುಗೆ ಫ್ರೆಶ್ ಅಪ್ ಮಾಡಿಸೋದಕ್ಕೆ 15 to 20 ಮಿನಿಟ್ಸ್ ಇದೆ ಅಂತಂದ್ರೂ ಕೂಡ ಆಯಿಲ್ ಹಾಕಿ ನೀವು ಬಿಟ್ಟು ಸ್ನಾನ ಮಾಡಿಸ್ಬೋದು. ನಾನು ಮಾಡೋದು ಹೇಗೆ ಅಂತ ಹೇಳಿದ್ರೆ, ಸ್ನಾನ ಮಾಡೋದಕ್ಕೆ 20 ಮಿನಿಟ್ಸ್ 30 ಮಿನಿಟ್ಸ್ ಇದೆ ಅಂತ ನನಗೆ ಫುಲ್ ಆಯಿಲ್ ಮಸಾಜ್ ಮಾಡಿಬಿಟ್ಟು ಆಮೇಲೆ ನಾನು ಅವ್ರಿಗೆ ಫ್ರೆಶ್ ಅಪ್ ಮಾಡಿಸೋದು. ನಾನಿವಾಗ ಹರಳೆಣ್ಣೆ ಹಚ್ಚೋದ್ರಿಂದ ಏನು ಬೆನಿಫಿಟ್ಸಪ್ಪ ಅಂತ ಹೇಳಿದ್ರೆ, ಇದು ಡೀಪ್ ಮಾಯ್ಶ್ಚರೈಸಿಂಗ್ ಇರುತ್ತೆ ಸ್ಕಿನ್ದು. ಹಾಗೆ ಏನಂತ ಹೇಳಿದ್ರೆ, ಇವಾಗ ನೀವು ಡೈಪರ್ ಎಲ್ಲ ಹಾಕ್ತೀರಾ ಅಂತ ಹೇಳಿದ್ರೆ ರ್ಯಾಷಸ್ ಎಲ್ಲ ಆಗುತ್ತೆ ಅಲ್ವಾ, ಈ ಆಯಿಲ್ನ ಯೂಸ್ ಮಾಡೋದ್ರಿಂದ ಯಾವುದೇ ಥರ ರ್ಯಾಷಸ್ ಆಗೋದಿಲ್ಲ. ಈ ಹರಳೆಣ್ಣೆ ಹಚ್ಚೋದ್ರಿಂದ ಅದು ಯಾವುದೇ ಥರ ನಿಮಗೆ ರ್ಯಾಷಸ್ ಆಗೋದಿಲ್ಲ. ಹಾಗೆ ನಿಮಗೆ ನ್ಯಾಚುರಲ್ಲಾಗಿ ಅವ್ರಿಗೆ ಇದು ಯೂಸ್ ಮಾಡಿರೋ ಥರ ಇರುತ್ತೆ. ಹಾಗೆ ತುಂಬ ಚೆನ್ನಾಗಿ ಸ್ಲೀಪ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ಹಾಗೆ ಏರ್ ಗ್ರೋತ್ ಆಗೋದಕ್ಕೆ ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ತುಂಬ ಬೇಗ ಏರ್ ಗ್ರೋತ್ ಆಗುತ್ತೆ, ಅಂದರೆ ತುಂಬ ತಿಕ್ಕಾಗಿ ಹೇರ್ ಗ್ರೋತ್ ಆಗುತ್ತೆ. ಹಾಗೆ ಅದನ್ನು ಮಸಾಜ್ ಮಾಡಬೇಕು ಪೂರ್ತಿ, ಸುಮ್ಮನೆ ಮೇಲೆ ಮೇಲೆ ಹಾಕ್ಬಾರ್ದು, ನೀಟಾಗಿ ಮಸಾಜ್ ಮಾಡಬೇಕು. ಹಾಗೆ ಬೋನು ಸ್ಟ್ರೆಂತ್ ಆಗಿರೋದಕ್ಕೂ ಹೆಲ್ಪ್ ಮಾಡುತ್ತೆ ಇದು, ಓಕೆನಾ. ಹಾಗೆ ಇನ್ನೊಂದು ಬೆನಿಫಿಟ್ಸ್ ಏನಪ್ಪ ಅಂತ ಹೇಳಿದ್ರೆ, ಬೇಬಿಗೆ ನೀಟಾಗಿ, ಅಂದರೆ ಇದಕ್ಕೆ ಕೋಲ್ಡ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಕೆಲವು ಬೇಬಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವು ಬೇಬಿಗೆ ಅಡ್ಜಸ್ಟ್ ಆಗೋದಿಲ್ಲ. ನೀವು ನೋಡ್ಕೊಬೇಕು, ಒಂದ್ಸಲ ಅಪ್ಲೈ ಮಾಡಿ ಏನಾದರೂ ಪ್ರಾಬ್ಲಮ್ ಆಯಿತು, ಲೈಕ್ ಕೋಲ್ಡ್ ಆಯಿತು ಆ ಥರ ಏನಾದರೂ ಆಯಿತು ಅಂತ ಹೇಳಿದ್ರೆ ಬೇರೆ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ. ಒಂದೊಂದು ಮಗುದು ಒಂದೊಂದು ಬಾಡಿ ಕಂಡೀಷನ್ ಡಿಫ್ರೆಂಟಾಗಿ ಇರುತ್ತೆ, ಓಕೆನಾ. ನಮ್ಮ ಪಾಪುಗೆ ಸ್ವಲ್ಪ ಅಡ್ಜಸ್ಟ್ ಆಗಿರೋದು. ಸ್ಟಾರ್ಟಿಂಗ್ ನಾನು ಹಾಕಿರಲಿಲ್ಲ, ಸ್ಟಾರ್ಟಿಂಗು ಕೋಕೋನಟ್ ಆಯಿಲ್ ಆಲ್ಮಂಡ್ ಆಯಿಲ್ ಈ ಥರ ಸ್ಟಾರ್ಟ್ ಮಾಡಿ ಆಮೇಲೆ ನಾನು ಈ ಹರಳೆಣ್ಣೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದು.
ನೀವು ಸ್ವಲ್ಪ ಹಾಕಿ ಟ್ರೈ ಮಾಡಿ ನೋಡಿ. ಅಡ್ಜಸ್ಟ್ ಆದರೆ ಮಾತ್ರ ನೆಕ್ಸ್ಟ್ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಹಾಕಬೇಡಿ. ಯಾಕೆಂದರೆ ಕೋಲ್ಡ್ ಆಗುತ್ತೆ ಮತ್ತು ತಲೆಭಾರ ಅಂತ ಹೇಳ್ತಾರೆ ಮಗುಗೆ, ಆ ಥರ ಆಗುತ್ತೆ. ಸೊ ಹಾಗಾಗಿ ಒಂದ್ಸಲ ಟ್ರೈ ಮಾಡಿ, ಆಮೇಲೆ ನೆಕ್ಸ್ಟು ಅಡ್ಜಸ್ಟ್ ಆದರೆ ಮಾತ್ರ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ. ಹಾಗೆ ಬಂದು ನಿಮಗೆ ಆಲ್ಮಂಡ್ ಆಯಿಲ್ ಯೂಸ್ ಮಾಡೋದ್ರಿಂದ ಬೇಬಿ ಸ್ಕಿನ್ ಗ್ಲೋಯಿಂಗ್ ಚೆನ್ನಾಗಿರುತ್ತೆ. ಅದನ್ನು ಕೂಡ ನೀವು ನೀಟಾಗಿ ಮಸಾಜ್ ಮಾಡಬೇಕು ಪಾಪುಗೆ. ಓಕೆನಾ. ರಿಡಕ್ಷನ್ ಆಫ್ ಕೋಕಾಯಿಲ್ ವಿತ್ ಡೈಜೆಷನ್ ಇಶ್ಯೂಸ್ ಏನಾದರೂ ಇದ್ರೂ ಕೂಡ ಇದರಿಂದ ನಮಗೆ ಸಾಲ್ವ್ ಆಗುತ್ತೆ. ಹಾಗೆ ಹೈಯರ್ ಇಮ್ಯುನಿಟಿ ಇರುತ್ತೆ, ರಿಲೀಫ್ ಸಿಗುತ್ತೆ. ಅಂದರೆ ಕಫ ಆಗಿದ್ರೆ, ಕೋಲ್ಡ್ ಆಗಿದ್ದರೆ ಅದರಿಂದ ಕೂಡ ನಿಮಗೆ ರಿಲೀಫ್ ಇರುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಅಬ್ಸರ್ಪ್ಷನ್ ಆಫ್ ವಿಟಮಿನ್ ನ್ಯೂಟ್ರಿಯೆಂಟ್ಸ್ ಲೈಕ್ ವಿಟಮಿನ್ಸ್ ಇರುತ್ತೆ, ಒಮೆಗಾ 3, 6 ಫ್ಯಾಟಿ ಆಸಿಡ್ಸು, ಮಿನರಲ್ಸು, ಆ ಥರ ನ್ಯೂಟ್ರಿಯೆಂಟ್ಸ್ ಇರುತ್ತೆ ನಿಮಗೆ. ಹಾಗೆ ವಿಟಲ್ ಆರ್ಗನ್, ಸ್ಕೆಟಲ್ ಆ್ಯಂಡ್ ಮಸ್ಕ್ಯುಲರ್ ಡೆವಲಪ್ಮೆಂಟ್ ಕೂಡ ಇರುತ್ತೆ ನಿಮಗೆ. ಒಂದು ಮೇಯ್ನ್ ಅಂದರೆ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ತುಂಬ ಈಸಿ ಆಗುತ್ತೆ ಈ ಆಲ್ಮಂಡ್ ಆಯಿಲಿಂದ ನೀವು ಯೂಸ್ ಮಾಡೋದ್ರಿಂದ. ಬೇಬಿ ಸ್ಕಿನ್ ಕೂಡ ನಿಮಗೆ ಗ್ಲೋಯಿಂಗ್ ಇರುತ್ತೆ ಮತ್ತು ವೆಯ್ಟ್ ಗೇನ್ ಕೂಡ ನಿಮಗೆ ಆಗುತ್ತೆ ಯಾವುದರಿಂದ, ಆಲ್ಮಂಡ್ ಆಯಿಲ್ ಯೂಸ್ ಮಾಡೋದ್ರಿಂದ. ಕೋಕೋನಟ್ ಆಯಿಲಿಂದ ಏನು ಬೆನಿಫಿಟ್ಸ್ ಅಂದರೆ ಸ್ಕಿನ್ ಹೆಲ್ತಿ ಆಗಿರುತ್ತೆ, ಸ್ಕಿನ್ ಇದರಲ್ಲಿ ಗ್ಲೋಯಿಂಗ್ ಬರುತ್ತೆ. ವಿತ್ ಇದರಲ್ಲಿ ಏನಂತಂದರೆ ಸನ್ಸ್ಕ್ರೀನ್ ಥರ ಇದು ಪ್ರೊಟೆಕ್ಷನ್ ಮಾಡುತ್ತೆ ಪಾಪುದು ಸ್ಕಿನ್ನ. ನಾವೇನಾದರೂ ಪಾಪು ಈಚೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಯು ವಿ ರೇಸಿಂದ ಅದಕ್ಕೆ ಸನ್ಸ್ಕ್ರೀನ್ ಥರ ನಿಮಗೆ ಬೆನಿಫಿಟ್ಸ್ ಇರುತ್ತೆ. ಓಕೆನಾ. ವೆಯ್ಟ್ ಗೇನ್ ಕೂಡ ಇರುತ್ತೆ ನಿಮಗೆ. ಬಾಂಡಿಂಗ್ ಮಸಾಜ್ ಬೇಬಿ ವಿತ್ ಕೋಕೋನಟ್ ಆಯಿಲ್ ಕ್ಯಾನ್ ಹೆಲ್ಪ್ ಸ್ಟ್ರೆಂತ್ ಆಫ್ ಬಾಂಡ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಬೇಬಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಮಸಾಜ್ ಮಾಡೋದ್ರಿಂದ ನಾವು ಪಾಪುಗೆ ಟಚ್ ಮಾಡೋದ್ರಿಂದ ಅವ್ರಿಗೆ ಆಗೋ ಅಂತ ಇದರಿಂದ ಬಾಂಡಿಂಗ್ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಓಕೆನಾ. ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಡ್ಯೂರಿಂಗ್ ಎ ಮಸಾಜ್ ಕ್ಯಾನ್ ಹೆಲ್ಪ್ ಬೇಬೀಸ್ ಡೆವಲಪ್ ಎ ಸರ್ಕ್ಯಾಡಿಯನ್ ರಿಥಮ್ ವಿತ್ ಕ್ಯಾನ್ ಹೆಲ್ಪ್ ದೆಮ್ ಸ್ಲೀಪ್ ಮೋರ್ ಅಟ್ ನೈಟ್. ಆ ಥರ ನಾವು ಮಸಾಜ್ ಜೆಂಟ್ಲಿಯಾಗಿ ಮಾಡೋದ್ರಿಂದ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಆಗಿ ಸ್ಲೀಪ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಕೋಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ. ಹಾಗೆ ಇದನ್ನು ಕೂಡ ಏರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ನೀವು 4 ಆಯಿಲ್ ಯೂಸ್ ಮಾಡಿದ್ರೂ ಎಲ್ಲದ್ರಲ್ಲೂ ಸೇಮ್ ಬೆನಿಫಿಟ್ಸ್ ಇರುತ್ತೆ, ಸ್ವಲ್ಪ ಒಂದೊಂದು ಎಕ್ಸ್ಟ್ರಾ ಬೆನಿಫಿಟ್ಸ್ ಆ್ಯಡ್ ಆಗುತ್ತೆ ನಿಮಗೆ. ನೀವು ಈ 4 ಆಯಿಲ್ನ ಈ 1 to 9 months ತನಕ ನೀವು ಯೂಸ್ ಮಾಡೋದಾದರೆ ಫಸ್ಟ್ ಮಂತಿಂದ ಯೂಸ್ ಮಾಡ್ಬೋದು. ಬಟ್ ನಾನು ಫಸ್ಟ್ ಮಂತಿಂದ ಯೂಸ್ ಮಾಡಿಲ್ಲ, 2 monthsಯಿಂದ ಯೂಸ್ ಮಾಡಿರೋದು. ಸೊ ಹಾಗಾಗಿ ನೀವು 9 months ತನಕ ಯೂಸ್ ಮಾಡ್ಕೊಳ್ಬೋದು ಯಾವುದೇ ಭಯ ಪಡ್ದೇ. ಬಟ್ ನೀವು ಫಸ್ಟು ಒಂದು ಹರಳೆಣ್ಣೆ ಹಚ್ಚೋದಕ್ಕೂ ಮುಂಚೆ ಪಾಪುಗೆ ಅಡ್ಜಸ್ಟ್ ಆಗುತ್ತಾ ಇಲ್ವಾ ಅಂತ ಸ್ವಲ್ಪ ಬಾಡಿಗೆ ಮಾತ್ರ ಹಾಕಿ ನೋಡಿ, ಟೆಸ್ಟ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡಬೇಕು. ಓಕೆನಾ. ನಾವು ಮುಂಚೆನೇ ಅಂದರೆ ತಲೆಗೆಲ್ಲ ಯೂಸ್ ಮಾಡಿ ಎಲ್ಲ ಆಗಿ ಶೀತ ಆಗಿ ಚಿಕ್ಕ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. ಸೊ ನೀವು ಹಾಗಾಗಿ ಫಸ್ಟು ಈ ಆಯಿಲೆಲ್ಲ ಹಾಕಿ ಟ್ರೈ ಮಾಡಿ ನೋಡಬೇಕು. ಆಮೇಲೆ ನೆಕ್ಸ್ಟು ಅದು ಅಡ್ಜಸ್ಟ್ ಆಯಿತು ಅಂತಂದರೆ ಯೂಸ್ ಮಾಡ್ಕೊಳ್ಳಿ. ಅದರ್ವೈಸ್ ಬೇರೆ ಎಲ್ಲ ಆಯಿಲ್ ಹಾಕಿದ್ರೆ ನಿಮಗೆ ಯಾವುದೇ ಥರ ಕೋಲ್ಡು ಆ ಥರ ಏನು ಪ್ರಾಬ್ಲಮ್ ಆಗಲ್ಲ, ನೀವು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ನಾನು ಇನ್ನೊಂದು ಹೇಳಿದೆ, ಇದು ಎಳ್ಳೆಣ್ಣೆ ಅಂತ. ಅದನ್ನು ನಮ್ಮ ಕಡೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕುಟ್ಟೆಳ್ಳೆಣ್ಣೆ ಅಂತ ಹೇಳ್ತಾರೆ. ಕುಟ್ಟೆಳ್ಳು ಅಂದರೆ ಎಳ್ಳು ಅಂದ್ಕೊಂಡು, ಇದು ಎಳ್ಳೆಣ್ಣೆ ಅಂತ ಹೇಳ್ತಾರೆ. ಅದನ್ನು ನೀವು ಸ್ಕಿನ್ಗೆ ತುಂಬ ಹೆಲ್ತಿಯಾಗಿರುತ್ತೆ. ಮತ್ತು ಇದು ಸೇಮ್ ಏರ್ ಗ್ರೋತು, ಬೋನ್ ಆ್ಯಂಡ್ ಮಸಲ್ಸ್ ಸ್ಟ್ರೆಂತ್ ಆಗೋದಕ್ಕೆ ತುಂಬ ಯೂಸ್ ಆಗುತ್ತೆ. ಮತ್ತು ಹೀಲಿಂಗು, ಮತ್ತು ಇವಾಗ ಟೀತ್ ಪೇಯ್ನಿಂಗ್ ಅಂದರೆ ಬರೋಕ್ಕೆ ಸ್ಟಾರ್ಟ್ ಆಗ್ತಿರುತ್ತೆ ಪಾಪುಗೆ, ಅದು ಪೇಯ್ನಿಂಗ್ ಇರುತ್ತೆ ಅಂದರೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇದು ಮತ್ತು ಹರಳೆಣ್ಣೆ ಎರಡು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಇದನ್ನು ನೀವು ನೀಟಾಗಿ ಮಸಾಜ್ ಮಾಡಿ ಫ್ರೆಶ್ ಅಪ್ ಮಾಡಿಸಿದ್ರೆ ಪಾಪು ಆರಾಮಾಗಿ 1 hour 2 hours ನಿದ್ದೆ ಮಾಡ್ತಾರೆ. ಓಕೆನಾ. ನಿಮಗೆ ನಾನು ಯೂಸ್ ಮಾಡೋ ಅಂಥದ್ದನ್ನು ತಿಳಿಸ್ಕೊಟ್ಟಿದ್ದೀನಿ, ನೀವು ಕೂಡ ಯೂಸ್ ಮಾಡ್ಬೋದು, ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ನೀವು ವಿಡಿಯೋನ
ಕಂಪ್ಲೀಟಾಗಿ ನೋಡಿ ತಿಳ್ಕೊಳ್ಳಿ ಯಾವ ಥರ ಯೂಸ್ ಮಾಡ್ಬೋದು ಅಂತ. ನಾನು ಇವಾಗ ಯೂಸ್ ಮಾಡೋದ್ರಿಂದ ನಮ್ಮ ಬೇಬಿದು ಸ್ಕಿನ್ ಕೂಡ ಗ್ಲೋ ಆಗಿದೆ, ಅವಳು ವೆಯ್ಟ್ ಗೇನ್ ಕೂಡ ಚೆನ್ನಾಗಿದ್ದಾಳೆ, ತುಂಬ ಹೆಲ್ತಿಯಾಗೂ ಇದ್ದಾಳೆ, ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ. ನಾನು ಈ 4 ಆಯಿಲ್ ಯೂಸ್ ಮಾಡಿರೋದ್ರಿಂದ ನಾನು ಇದು ಬಿಟ್ಟು ಬೇರೆ ಯಾವುದೂ ಆಯಿಲ್ನ ನಾನು ಯೂಸ್ ಮಾಡಿಲ್ಲ. ಹಾಗೆ ನಾನು ಇದು ಯಾವುದೇ ಕೂಡ ಪ್ರಮೋಷನ್ ಆಗಲಿ ಮಾಡ್ತಾಯಿಲ್ಲ. ನಿಮಗೆ ಓಕೆ ಅನಿಸಿದ್ರೆ ನೀವು ಟ್ರೈ ಮಾಡ್ಬೋದು. ಯಾಕೆಂದರೆ ನಾನು ಇದನ್ನು ಟ್ರೈ ಮಾಡಿದ್ಮೇಲೆ ನಾನು ನಿಮಗೆ ತಿಳಿಸ್ತಾ ಇರೋದು. ಇವಾಗ ನನ್ನ ಪಾಪುಗೆ 5 ಮಂತ್ಸ್ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ 6 ಮಂತ್ಸ್ ರನ್ನಿಂಗ್ ಆಗ್ತಾಯಿದೆ. ನಾನು ಇದನ್ನು ಯೂಸ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇರೋದು. ನಾನು ಎಲ್ಲೋ ನೋಡಿ ಅದು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಿರೋದಲ್ಲ, ನಾನು ಮಾಡಿರೋದ್ರಿಂದ ನಿಮಗೆ ಬಂದಿರೋ ರಿಸಲ್ಟಿಂದ ನಾನು ತಿಳಿಸ್ಕೊಡ್ತಾ ಇರೋದು ನಿಮಗೂ ಚಿಕ್ಕ ಬೇಬಿ ಇದ್ದರೆ ಫಸ್ಟ್ ಟೈಮ್ ಇವಾಗ ಪಾಪು ಆಗಿರುತ್ತೆ, ಅವ್ರಿಗೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ಥರ ಆಯಿಲ್ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದನ್ನು ನೋಡಿ ನೀವು ನಿಮ್ಮ ಪಾಪಗೂ ಕೂಡ ಈ ಆಯಿಲ್ನ ಯೂಸ್ ಮಾಡ್ಕೊಬೋದು. ಇದೆಲ್ಲ ನ್ಯಾಚುರಲ್ ಆಯಿಲ್ಸು. ಈ ಕೋಕೋನಟ್ ಆಯಿಲ್ ಇರ್ಬೋದು, ಹರಳೆಣ್ಣೆ ಇರ್ಬೋದು, ಇದು ನಮ್ಮ ಮನೇಲೇ ಮಾಡಿರೋ ಅಂಥ ಎಣ್ಣೆ ಬಂದು, ಮತ್ತು ಆಲ್ಮಂಡ್ ಆಯಿಲು, ಎಳ್ಳೆಣ್ಣೆ, ಇದೆಲ್ಲ ಕೂಡ ನ್ಯಾಚುರಲ್ ಆಯಿಲ್ಸು. ನಿಮಗೆ ಯಾವುದೇ ಥರ ತೊಂದರೆ ಆಗೋದಿಲ್ಲ. ಸೊ ನೀವು ಇದನ್ನು ಬೇಬಿಗೆ ಯೂಸ್ ಮಾಡ್ಬೋದು, ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಓಕೆನಾ? ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದನ್ನು ಲಾಸ್ಟಲ್ಲಿ ಹೇಳ್ತಿದ್ದೀನಿ, ಫಸ್ಟಲ್ಲೇ ಹೇಳ್ತಾ ಇಲ್ಲ. ಓಕೆನಾ? ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ನಾನು ಇದನ್ನು ತಿಳಿಸ್ಕೊಡ್ತಾ ಇರೋದು ಎಲ್ಲರಿಗೂ ಯೂಸ್ಫುಲ್ ಆಗದೇ ಇರ್ಬೋದು, ಬಟ್ ಇವಾಗ ಫಸ್ಟ್ ಟೈಮ್ ಪಾಪು ಆಗಿರೋ ಅಂಥ ಮದರ್ಸ್ಗೆ ಇದು ಹೆಲ್ಪ್ಫುಲ್ ಆಗ್ಬೋದು ಅಂತ ಈ ವಿಡಿಯೋ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಓಕೆನಾ? ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಯಾರೆಲ್ಲ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್.